ಗಾಂಧಿ ಜಯಂತಿ ಒಂದು ಪರಿಚಯಾತ್ಮಕ ಭಾಷಣ. ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರೇ, ಅತಿಥಿಗಳೇ, ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳೇ, ಮೊದಲನೆಯದಾಗಿ ನಿಮಗೆಲ್ಲರಿಗೂ 155ನೇ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಆಡು ಮುಟ್ಟದ ಸೊಪ್ಪಿಲ್ಲ, ಗಾಂಧೀಜಿ ಬಗ್ಗೆ ಗೊತ್ತಿಲ್ಲದವರಿಲ್ಲ ಎಂದರೆ ತಪ್ಪಾಗದು. ಆದರೂ ಈ ಸಂದರ್ಭದಲ್ಲಿ ವಿನಯದಿಂದ ಗಾಂಧೀಜಿಯವರ ಸಂಕ್ಷಿಪ್ತ ಪರಿಚಯವನ್ನ ನಿಮ್ಮೆದುರುಗಿಡಲು ಬಯಸುತ್ತೇನೆ. ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಗುಜರಾತಿನ ಪೋರ್ಬಂದರಿನಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಕರಮಚಂದ ಗಾಂಧಿ. ಇವರು ಪೋರಬಂದರಿನ ದಿವಾನರಾಗಿದ್ದರು. ತಾಯಿ ಪುತಲಿಬಾಯಿ. ಗಾಂಧೀಜಿಯವರು ತಮ್ಮ ಬಾಲ್ಯದ ಶಿಕ್ಷಣವನ್ನ ರಾಜ್ಕೋಟ್ನಲ್ಲಿ ಹಾಗೂ ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನ ಭಾವನಗರದಲ್ಲಿ ಮುಗಿಸಿದರು. ಆವಾಗೆಲ್ಲ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಗಾಂಧೀಜಿ ತಮ್ಮ 13ನೇ ವಯಸ್ಸಿಗೆ ಕಸ್ತೂರಬಾ ಅವರನ್ನ ಮದುವೆಯಾದರು. ಗಾಂಧೀಜಿಯವರಿಗೆ 4 ಜನ ಮಕ್ಕಳು: ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ರಾಮದಾಸ್ ಗಾಂಧಿ ಮತ್ತು ದೇವಿದಾಸ್ ಗಾಂಧಿ. ಗಾಂಧೀಜಿ ಕಾನೂನು ಪದವಿಗಾಗಿ 1888ರಲ್ಲಿ ಲಂಡನ್ಗೆ ಪ್ರಯಾಣ ಬೆಳೆಸಿ 3 ವರ್ಷಗಳ ನಂತರ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಭಾರತಕ್ಕೆ ವಾಪಸ್ಸಾಗ್ತಾರೆ. ನಂತರ ಲಾ ಪ್ರಾಕ್ಟೀಸ್ ಮಾಡಲು 1893ರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದರು. ತಮ್ಮ ಜೀವನದ ಅತ್ಯಮೂಲ್ಯ 21 ವರ್ಷಗಳನ್ನ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಕಳೆದದ್ದು ಗಮನಾರ್ಹ. ಅಲ್ಲಿ ಭಾರತೀಯರಿಗಾಗುತ್ತಿದ್ದ ಅನ್ಯಾಯ ಮತ್ತು ವರ್ಣಭೇದ ನೀತಿಯ ವಿರುದ್ಧ ಗಾಂಧೀಜಿ ಅಹಿಂಸಾತ್ಮಕವಾಗಿ ಹೋರಾಡಿದರು. ನಂತರ ಭಾರತಕ್ಕೆ ಮರಳಿದ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಅಸಹಕಾರ ಚಳುವಳಿ, ಉಪವಾಸ ಸತ್ಯಾಗ್ರಹದಂತಹ ಅಹಿಂಸಾತ್ಮಕ ಹೋರಾಟಗಳನ್ನು ಆರಂಭಿಸಿದರು. ಗಾಂಧೀಜಿಯವರು ಭಾರತದಾದ್ಯಂತ ಕಾಲ್ನಡಿಗೆಯಲ್ಲೇ ಸಂಚರಿಸಿ ಜನರನ್ನ ಸಂಘಟಿಸಿದರು. ಇವರ ಹೋರಾಟದ ಫಲವಾಗಿ ಭಾರತಕ್ಕೆ ಸ್ವಾತಂತ್ರ್ಯವೂ ಲಭಿಸಿತು. ಆದರೆ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ತಿಂಗಳುಗಳಲ್ಲಿ ಗಾಂಧೀಜಿಯವರು ಆಗಂತುಕನ ಗುಂಡಿಗೆಗೆ ಎದೆಯೊಡ್ಡಿದ್ದು ನಮ್ಮಗಳ ದುರ್ದೈವ. ಆದರೇನಂತೆ, ಗಾಂಧೀಜಿ ನಮ್ಮೆಲ್ಲರ ಮನೆಗಳಲ್ಲಿ ಹುತಾತ್ಮರಾಗಿ, ಮಹಾತ್ಮರಾಗಿ, ಸತ್ಯ ಅಹಿಂಸೆಯ ಸಾಕಾರ ಮೂರ್ತಿಯಾಗಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಅವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ್ ಗಾಂಧಿ. ಆದರೂ ಪ್ರೀತಿಯಿಂದ ನಾವು ಅವರನ್ನ ಮಹಾತ್ಮ ಗಾಂಧಿ ಎಂದೇ ಕರೆಯುತ್ತೇವೆ. ಕೊನೆಯದಾಗಿ ನಿಮಗೆಲ್ಲ ವಂದಿಸುತ್ತಾ ಗಾಂಧೀಜಿಯವರ ಕುರಿತಾದ ನನ್ನ ಪರಿಚಯಾತ್ಮಕ ನುಡಿಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ ಮಾತೆ.